ಇದು ರಿಪಬ್ಲಿಕ್ ಕಾಂಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಇದು ಹಿರೇಮಗಳೂರು ಕಣ್ಣನ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು, ಸಂಬಳವನ್ನ ವಾಪಸ್ ಕೊಡುವಂತೆ. ಆನ್ ಸ್ಪಾಟ್ ಲೈವ್ ಅಲ್ಲೇ ಧಾರ್ಮಿಕ ಇಲಾಖೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಈ ಸಮಸ್ಯೆಯನ್ನ ಬಗೆಹರಿಸಿಕೊಡ್ತೀನಿ ಅಂತ ಹೇಳಿರುವಂತದ್ದು. ಇದು ರಿಪಬ್ಲಿಕ್ ಕಾಂಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಹಿರೇಮಗಳೂರು ಕಣ್ಣನ್ ಸಂಬಳ ವಾಪಸ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸಮಸ್ಯೆಯನ್ನ ಸರಿಪಡಿಸುವುದಾಗಿ ರಾಮಲಿಂಗಾರೆಡ್ಡಿ ಭರವಸೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕಾಂಡ ಲೈವ್ ನಲ್ಲೇ ಪರಿಹರಿಸಿದ ಸಚಿವ, ಎಲ್ಲೋ ಏನೋ ತಪ್ಪಾಗಿದೆ, ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಪೂಜೆ ಮಾಡ್ತೀರಿ ಅಂತ ನಾನು ಕೂಡ ಖುದ್ದಾಗಿ ನೋಡಿದ್ದೇನೆ, ಈ ಸಮಸ್ಯೆ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ, ನಾನು ಇದನ್ನ ಸರಿಪಡಿಸ್ತೇನೆ. ಹಿರೇಮಗಳೂರು ಕಣ್ಣನ್ಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಭರವಸೆಯನ್ನ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕಾಂಡದ ಸೂಪರ್ ಇಂಪ್ಯಾಕ್ಟ್ ಸ್ಟೋರಿ. ಇದು ಆನ್ ಲೈವ್ ಅಲ್ಲೇ ಸಚಿವರು ಭರವಸೆಯನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ರಾಮಲಿಂಗಾರೆಡ್ಡಿ ಸಚಿವರು, ಧಾರ್ಮಿಕ ಖಾತೆ ಸಚಿವರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಕಣ್ಣನ್ ಅವರು ನನಗೆ ಚೆನ್ನಾಗಿ ಗೊತ್ತು, ಕನ್ನಡದಲ್ಲಿ ಬಹಳ ಚೆನ್ನಾಗಿ. ಮೊನ್ನೆ ನಾನು ಕೂಡ ಮೊನ್ನೆ ಇದಕ್ಕೆ ಹೋಗಿದ್ದಾಗ, ವಿರೋಧ ಪಕ್ಷ ಮಂದಿರಕ್ಕೆ ಹೋಗಿದ್ದಾಗ ಕೇಳ್ದೆ. ಆಮೇಲೆ ಯಾರೋ ತಹಸೀಲ್ದಾರನು ನೋಟಿಸ್ ಕೊಟ್ಟಿದ್ದಾರಂತೆ. ಅದನ್ನ ನಾನು ಆಯುಕ್ತರ ಹತ್ರ ಮಾತಾಡಿ ಸೆಟ್ರೇಟ್ ಮಾಡ್ತೀನಿ ಬಿಡಿ. ಕಣ್ಣನ್ ಅವರು ಕೂಡ ಲೈನ್ ಅಲ್ಲೇ ಇದ್ದಾರೆ. ಕಣ್ಣನ್ ಅವರೇ ನಮಸ್ಕಾರ. ಸಚಿವರಿಗೆ ನೀವು ದೇವಸ್ಥಾನದ ಬಗ್ಗೆ ಬಹಳಷ್ಟು ಕಾಳಜಿ ತಗೊಂಡು ನಾನಾ ರೀತಿಯ ಯೋಚನೆಗಳನ್ನ ಚಾಲ್ತಿಗೆ ತರುವುದಕ್ಕಾಗಿ ಸಂಕಲ್ಪಿಸಿದ್ದೀರಿ. ಅದ್ರ ಬಗ್ಗೆ ನೀವು ಮುಖಾಮುಖಿಯಾಗಿ ಹಂಪೆ ವಿರೂಪಾಕ್ಷನ ದೇವಸ್ಥಾನದಲ್ಲಿ ಮಾತನಾಡಿದಾಗ ತಾವು ಸಂತೋಷನೂ ಪಟ್ರಿ. ಮತ್ತೆ ABC ವರ್ಗಕರಣ ಅಂತಂದಾಗ ತಮ್ಮ ಹತ್ರ ಅನೇಕ ರೀತಿಯ ಮಾತುಗಳನ್ನ ತಮ್ಮ ಮುಂದೆ ನಿವೇದಿಸಿದ್ದೀನಿ. ಸಿ ವರ್ಗಕ್ಕೆ ಆದಾಯ ಬರೆದಿದ್ರೆ ಏನ್ ಆದಾಯ ಬರುವ ಹಾಗೆ ಮಾಡಿ ಅರ್ಚಕರ ಕುಟುಂಬಗಳಿಗೂ ಕೂಡ ಅವರ ಭವಿಷ್ಯಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಯೋಜನೆಯನ್ನು ರೂಪಿಸಬಹುದು ಅನ್ನೋದ್ರ ಬಗ್ಗೆ ತಾವು ಗಮನಿಸಬೇಕು ಅಂತ ಹೇಳಿದ್ದಕ್ಕೆ ನೀವು ಸಮ್ಮತಿಸಿದ್ದೀರಿ. ಇದರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಕೊಂಡು ಬಂದ ನಂತರ ಈ ಒಂದು ತಿಳುವಳಿಕೆ ಪತ್ರ ಕೊಟ್ಟಿರೋದ್ರಿಂದ ಈಗ ಮುಂದೆ ದೇವಾಲಯಗಳ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು. ಈಗ ಒಂದ್ ನಿಮಿಷ, ಅದು ಯಾರೋ ತಹಸೀಲ್ದಾರು ಏನೋ ಕೊಟ್ಟಿದ್ದಾರೆ ಟೆಕ್ನಿಕಲ್ ಆಗಿ, ನಾನು ಸೆಟೇಟ್ ಮಾಡ್ತೀನಿ ಬಿಡಿ, ಯು ಡೋಂಟ್ ವರಿ. ಕನ್ನಡದಲ್ಲಿ ನಾನು ಎಲ್ಲೂ ಕೇಳೇ ಇರಲಿಲ್ಲ ಅಷ್ಟು ಕನ್ನಡದಲ್ಲಿ ಸ್ಪಷ್ಟವಾಗಿ ನೀವು ಅದನ್ನ ಎಲ್ಲರಿಗೂ ಅರ್ಥ ಆಗೋ ರೀತಿ ನಮ್ಮ ಕನ್ನಡ ಒಂದು ನಮ್ಮ ಇದಕ್ಕೆ ಒಂದು ಹೆಮ್ಮೆ. ಬಂದ ಮೇಲೆ ನಾವು ಸಿ ಗ್ರೇಡ್ ದೇವಸ್ಥಾನಗಳಲ್ಲಿ ಅರ್ಚಕರು ಮೊದಲು ತೀರೋಗ್ಬಿಟ್ರೆ ಬರೀ 35,000 ಕೊಡೋರು. ಈಗ ನಾನು ಬಂದ್ಮೇಲೆ 2 ಲಕ್ಷ ಕೊಡಬೇಕು ಅಂತ ಮಾಡಿದ್ದೀನಿ. ಆಮೇಲೆ ಈ 5,000ದಿಂದ 1 ಲಕ್ಷ ರೂಪಾಯಿವರೆಗೂ ಕೂಡ ಸಿ ದರ್ಜೆ ದೇವಸ್ಥಾನಗಳ ಅರ್ಚಕರಿಗೆ ಮತ್ತು ನೌಕರರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತ ನಾವು ಮಾಡಿದ್ದೀನಿ. ಆಮೇಲೆ ಅನುವಂಶಿಕ, ಮೊದಲೆಲ್ಲ ಅನುವಂಶಿಕ ನಿಮ್ಗೂ ಗೊತ್ತಿರ್ಬೇಕು, ಅವರು ಹಕ್ಕು ಇರ್ಲಿಲ್ಲ, ಈಗ ಅವ್ರ ಕೈಲಿ ಆಗದೆ ಇದ್ರೆ ಅನಾರೋಗ್ಯ ಆಗಿದ್ರೆ ಅದು ಕೂಡ ಮಾಡಿದ್ದೀನಿ. ಎಲ್ಲ ಸಾಕಷ್ಟು ಇನ್ನೂ ಹೆಚ್ಚು ಮಾಡಬೇಕು ಅಂತಿದೆ. ವಿಶೇಷವಾಗಿ ಸಿ ದರ್ಜೆ ದೇವಸ್ಥಾನಗಳಲ್ಲಿ ಅಭಿವೃದ್ಧಿಗೆ ಪ್ಲಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅರ್ಚಕರಿಗೆ ಮತ್ತು ನೌಕರರಿಗೆ ಇದೇನೋ ಒಂದು ಮಿಸ್ಟೇಕ್ ಆಗಿದೆ, ಏನಾಗಿದೆ ಗೊತ್ತಿಲ್ಲ.